ನಂಜನಗೂಡು ನಗರದ ವಿದ್ಯಾನಗರ ಹಾಗೂ ಅಕ್ಕಮಹಾದೇವಿ ನಗರ ಬಡಾವಣೆಯಲ್ಲಿ 3ನೇ ವರ್ಷದ ಶ್ರೀ ಅಕ್ಕಮಹಾದೇವಿ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ ಅವರು 12ನೇ ಶತಮಾನದಲ್ಲಿ ಶ್ರೀ ಅಕ್ಕಮಹಾದೇವಿ ಅವರ ವಚನಗಳು ಸರಳವಾಗಿದ್ದರೂ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಸತ್ಯ, ಅಹಿಂಸೆ, ಸಮಾನತೆಗಾಗಿ ಬಹುದೊಡ್ಡ ಸಂದೇಶ ಸಮಾಜಕ್ಕೆ ಸಾರಿದ್ದಾರೆ. ಇವತ್ತಿಗೂ ಅವರ ವಚನಗಳು ಜೀವಂತವಾಗಿವೆ ಎಂದರು. ನಾವು ಪ್ರತಿ ವರ್ಷ ಅಕ್ಕಮಹಾದೇವಿ ತಾಯಿರವರ ಜಯಂತ್ಯೋತ್ಸವದ ಅಂಗವಾಗಿ ನಾವೆಲ್ಲರೂ ಕೂಡ ಸೇರಿ ಅವರ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅವರ ವಚನಗಳ ಒಂದು ಅರ್ಥವನ್ನು ನಮ್ಮ ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ತುಂಬ ಚೆನ್ನಾಗಿ ನಮ್ಮ ಯೋಗಿರವರು ಹಾಗೆ ಅವರು ಇಡೀ ತಂಡದವರು ಇವತ್ತು ಮಾಡ್ಕೊಂಡು ಹೋಗ್ತಿದ್ದಾರೆ. ಅದರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರಲಿಕ್ಕೆ ನಾನು ಬಯಸ್ತೇನೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಸಿಂಧವಳ್ಳಿ ಕೆಂಪಣ್ಣ ಮಾತನಾಡಿ 12ನೇ ಶತಮಾನದಲ್ಲಿ ವಚನಗಳ ಮೂಲಕ ಮಹಿಳೆಯರಿಗಾಗಿ ಸಮಾನತೆ ಸಾರಿದರು. ಈ ಅಕ್ಕಮಹಾದೇವಿಯವರ ವಚನಗಳು ಇಂದಿನ ಮಹಿಳೆಯರಿಗೆ ಮಾದರಿಯಾಗಿವೆ. ಇವರ ವಚನಗಳನ್ನು ಎಲ್ಲರೂ ತಿಳಿದುಕೊಳ್ಳಬೇಕು ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.